ಭಾಳ ಸುಸ್ತಾಗತೈತಿ, ಚರ್ಮ ಕಳೆಗುಂದಿದಂಗೆ ಅನ್ಸಾಕತ್ತೈತಿ ಮತ್ತು ಭಾಳ ತ್ರಾಸ ಅನ್ಸಾತೈತಿ. ಪ್ರೋಟೀನ್ ಕ್ವಾಂಟಿಟಿ ಕಡಿಮೆ ಆಗೈತಿ. ಹಂಗಿತ್ತಂದ್ರೆ ಈ ಒಂದು ಇಂಗ್ರೀಡಿಯೆಂಟಿಂದ ಡಿಫ್ರೆಂಟ್ ಅಡುಗೆಗಳನ್ನ ಸಲಾಡ್ಗಳನ್ನ ಮಾಡ್ಕೊಂಡು ತಿನ್ನೋದು ಇವತ್ತು ಶುರು ಮಾಡ್ರಿಪ್ಪ. ಯಾಕಪ್ಪ ಅಂತಂದ್ರೆ ಇದ್ರಾಗ ವಿಟಮಿನ್ ಇ, ಮೆಗ್ನೀಷಿಯಮ್, ಜಿಂಕ್ ಐತ್ರಿ. ಇದರಿಂದ ನಮ್ಮ ದೇಹಕ್ಕೆ ಶಕ್ತಿ ಅಷ್ಟು ಅಲ್ದನೆ ಆರೋಗ್ಯನೂ ಭಾಳ ಮಸ್ತ್ ಇರ್ತೈತಿ. ಸಣ್ಣ ಹುಡುಗರಿಂದ ದೊಡ್ಡವ್ರ ಮಟ್ಟ ಇದು ಎಲ್ಲರಿಗೂ ಇಷ್ಟ ನೋಡ್ರಿಪ್ಪ. ಪ್ರತಿಯೊಂದು ಸಲಾಡ್ದಾಗೂ ಇದನ್ನು ಯೂಸ್ ಮಾಡ್ತಾರೋ. ನಮ್ಮ ಉತ್ತರ ಕರ್ನಾಟಕದಾಗಂತೂ ಈ ಥರದ್ದು ಭಾಳ ಬೇಡಿಕೆ ಐತಿ, ಭಾಳನೇ ಯೂಸ್ ಮಾಡ್ತೀವಿ. ಇದು ಯಾವ್ದು ಇದರಿಂದ ನಾ ಏನು ಮಾಡತ್ತೇನೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್. ಪ್ರತಿಯೊಂದು ದಿನ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ ಒಂದಿಗೆ. ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ ಇರೋದು ನಮ್ಮ ಅಡುಗೆ ಮನೆಯಲ್ಲಿ. ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನ ಚೇಂಜ್ ಮಾಡುತ್ತೆ. ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ, ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ, BP, ಶುಗರ್, ಥೈರಾಯ್ಡ್, ಆಟೋಇಮ್ಯೂನ್, ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ. ಅನ್ಹೆಲ್ದಿ ಲೈಫ್ ಸ್ಟೈಲ್, ಅನ್ಹೆಲ್ತಿಯಿಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಾದ್ರೆ ನೋಡೋಣ ಬನ್ನಿ, ಇವತ್ತು ನಮ್ಮ ರೆಸಿಪಿ ಯಾವುದು, ಹೇಗಿರುತ್ತೆ, ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನ ಕೊಡುತ್ತೆ, ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ. ಸೊ ಲೆಟ್ಸ್ ಬಿಗಿನ್. ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಯಾವ್ದು ಗೊತ್ತನ್ರಿಪ್ಪ? ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಸಾರು. ಮನೆಗೆ ಯಾರೇ ಬಂದ್ರಂದ್ರೆ ಚಟ್ ಅಂತ ಮಾಡ್ಬೋದು. ಅಡುಗೆ ಮಾಡೋಕೆ ಬೇಸರಾಗಿತ್ತು, ಏನು ತಿನ್ಬೇಕಂತ ಗೊತ್ತಾಗಿತ್ತು. ಮನ್ಯಾಗ ತರಕಾರಿ ಇಲ್ಲ ಅಂದಾಗೂ ಕೂಡ ನೀವು ಇದನ್ನು ಆರಾಮಾಗಿ ಮಾಡ್ಬೋದು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಪ್ಪ ಅಂತಂದ್ರೆ ಒಂದು ಜೋಳದ ಮುದ್ದಿನ, ಇಲ್ಲ ಅಂತಂದ್ರೆ ನೀವು ಅನ್ನ ಚಪಾತಿಗೂ ತಿನ್ಬೋದು. ಭಾಳ ಈಸಿ, ಟೇಸ್ಟು ಅಷ್ಟೇ ಇರ್ತೈತಿ. ಸಡನ್ನಾಗಿ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಅಂದ್ರೆ ಪಟ್ಟನ ಹಿಂಗೆ ಮಾಡ್ಕೊಂಡ್ಬಿಡ್ರಿ. ಹೈ ಪ್ರೋಟೀನ್ ಸೋರ್ಸ್ ಇರುವಂಥದ್ದು ಅಷ್ಟೇ ಅಲ್ಲದೆ ಇದ್ರಾಗ ಫೈಬರ್, ಒಮೆಗಾ 3, ಕೊಬ್ಬಿನ ಆಮ್ಲ, ಕಡಿಮೆ ಕೊಲೆಸ್ಟ್ರಾಲು ಅಷ್ಟೇ ಅಲ್ದನೆ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆ ಕೊಬ್ಬಿನ ಅಂಶ ಇದ್ರಾಗ ಸಿಗ್ತೈತೆ ನೋಡ್ರಿ. ಮಾಡೋದು ಭಾಳ ಸಿಂಪಲ್ಲ. ಫಸ್ಟ್ ಕಡ್ಲಿಕಾಯಿನ ಚಂದಂಗೆ ಹುರಿದು ಸಿಪ್ಪಿ ಬಿಡಿಸ್ಕೊಂಡು ಅದಕ್ಕೆ ಟೊಮ್ಯಾಟೊ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಇಲ್ಲ ಅಂತಂದ್ರೆ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಿರ್ ತಿರುಗಿಸ್ಕೊಂಡು ಈ ಥರದ್ದು ಪೇಸ್ಟ್ ಮಾಡಿ ಇಟ್ಕೊಂಡು ಬಿಡೋದು ನೋಡ್ರಿಪ್ಪ. ಇಲ್ಲಿ ನೀವೇನಂದ್ರೆ ಸ್ವಲ್ಪ ಹುಳಿ ಟೊಮ್ಯಾಟೊ ತೊಗೋಬೇಕಾಗ್ತೈತಿ. ಆವಾಗ ಏನಾಗ್ತೈತಿ, ಇದು ಭಾಳ ಟೇಸ್ಟಿ ಇರ್ತೈತಿ. ಸೊ ಹಿಂಗೆ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರು ನೀವು ಇದು ಹಸಿದ ತಿನ್ನೋರಿದ್ರು ಚಪಾತಿಗೆ ಹಚ್ಕೊಂಡು ತಿಂದ್ರೆ ಏಕ್ದಮ್ ಇರ್ತೈತಿ. ಇಲ್ಲ ಅಂತಂದ್ರೆ ಸ್ವಲ್ಪ ಅದನ್ನು ಬಿಸಿನೂ ಮಾಡ್ಕೋಬೋದು. ಇಲ್ಲ ಅಂದ್ರೆ ಅದರದ್ದು ಪೇಸ್ಟಿಂದನೇ ನೀವು ಸಾಂಬಾರು ಮಾಡ್ಕೋಬೋದು. ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಒಗ್ಗರಣೆ ಐಟಮ್ಸ್ಗಳ್ನ ಚಂದಂಗಿ ಚಟಪಟ ಅನ್ನಿಸ್ಕೊಂಡು ಬಿಡಬೇಕು. ಅವೆಲ್ಲ ಚಂದಂಗಿ ಚಟಪಟ ಅಂದಮೇಲೆ ಸ್ವಲ್ಪ ಏನು ಮಾಡಿಬಿಡ್ರಿ, ಕರಿಬೇವನು ಹಾಕ್ಕೊಂಡು ಬಿಡ್ರಿ. ಕರಿಬೇವನು ಸ್ವಲ್ಪ ಚಟಪಟ ಅಂದಮೇಲೆ ಅದಕ್ಕೊಂದು ಸ್ವಲ್ಪ ಚಂದಂಗಿ ಕುಟ್ಟಿದ್ದು ಚಗಳು ಕುಟ್ಟಿದ್ದು ಬೆಳ್ಳುಳ್ಳಿ ಹಾಕೋರಿ. ಇಲ್ಲಿ ನಾ ಬೆಳ್ಳುಳ್ಳಿ ಹಾಕ್ಕೊಳತ್ತಿಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಮಿಕ್ಸರ್ದಾಗ ಹಾಕೇನಿ ಮತ್ತು ಓವರ್ ಆಗಿಬಿಡ್ತೈತೆ ಅನ್ನೋ ಕಾರಣಕ್ಕೆ ಹಾಕ್ಕೊಳತ್ತಿಲ್ಲ. ನೀವು ಬೇಕಾದ್ರೆ ಸ್ಪ್ಲಿಟ್ ಮಾಡಿನೂ ಹಾಕೋಬೋದು, ಇಲ್ಲ ಯಾವ್ದಾರ ಒಂದಕ್ಕೂ ಹಾಕೊಂಡ್ರು ನಡಿತೈತಿ. ಸ್ವಲ್ಪ ಸಣ್ಣಂಗೆ ಕಟ್ ಮಾಡಿದ್ದು ಈರುಳ್ಳಿ ಮತ್ತು ಟೊಮ್ಯಾಟೋನ ಹಾಕ್ಕೊಂಡು ಅವ್ರನ್ನ ಚಂದಂಗಿ ಸ್ವಲ್ಪ ಅರ್ಶಿಣದ ಪುಡಿ, ಸ್ವಲ್ಪ ನೀರು ಹಾಕ್ಕೊಂಡು ಚಂದಂಗೆ ಹಣ್ಣಾಗುವಂಗೆ ಬೇಯಿಸ್ಕೊರಿ. ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊಂಡ್ಬಿಟ್ರೆ ಅಂದ್ರೆ ಟೊಮ್ಯಾಟೊ ಅದು ಎಲ್ಲ ಜಲ್ದಿ ಹಣ್ಣಾಗಿ ಬಿಡ್ತಾವೆ. ಈ ಕಡ್ಲಿಕಾಳನ್ನ ಬಡವರ ಬಾದಾಮಿ ಅಂತ ಯಾಕಂತಾರೆ ನಿಮಗೆ ಗೊತ್ತೈತನ್ರಿ? ನಮಗೆ ಬಾದಾಮಿ ತೊಗೊಂಡು ತಿನ್ನಕ್ಕಂತೂ ಆಗೋದಿಲ್ಲ, ಬಟ್ ಬಾದಾಮಿ ಅಷ್ಟು ಒಳ್ಳೊಳ್ಳೆ ಗುಣಗಳು ಇದ್ರಾಗ ಅದಾವು. ಈ ಒಂದು ಕಡಲೆಕಾಯಿ ಒಳಗೆ ನಿಮಗೆ ವಿಟಮಿನ್ ಇ, B1, B3, B9, ಮೆಗ್ನೀಷಿಯಮ್, ರಂಜಕ, ಕಾಪರ್ ಅಂತ ಅನೇಕ ಖನಿಜಗಳದಾವು. ಇವು ನಮ್ಮ ದೇಹಕ್ಕೆ ಭಾಳ ಇಂಪಾರ್ಟೆಂಟ್. ಮತ್ತು ಡಯಟ್ ಮಾಡಕತ್ತವ್ರಿಗಂತೂ ಇದಂತ ಹೇಳಿದಂಥ ಬೆಸ್ಟ್ ಫುಡ್. ಯಾಕಂದ್ರೆ ಇದ್ರಾಗ ಫೈಬರು ಐತಿ ಮತ್ತು ಬೇಗ ಹಸಿವಾಗ್ಲಾರ್ದಂಗೆ ತಡೆಗಟ್ತೈತಿ, ತೂಕ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡ್ತೈತಿ, ಮತ್ತು ಜಾಸ್ತಿ ಪ್ರೋಟೀನ್ ಅಂಶ ಐತಿ. ಅಷ್ಟು ಅಲ್ದ ಕ್ಯಾಲ್ಸಿಯಮು ಐತಿ. ಇದರಿಂದ ನಮ್ಮ ಮೂಳೆಗಳನ್ನು ಭಾರಿ ಗಟ್ಟಿರ್ತಾವೆ. ನೀವು ಕೇಳಿರನ್ ಹಡ್ದಾದ್ಮೇಲೆ ಅಥವಾ ಈಗ ನಾವು ದೊಡ್ಡವರದು ಆದಮೇಲೆ ಬೆನ್ನು ನುಸಾಕತ್ತೈತಿ ಅಂದ ಕೂಡಲೇ ಅವ್ವಗಳು ಏನು ಮಾಡ್ತಾರೆ, ಚಂದಂಗಿ ಬೆಲ್ಲ ಜಜ್ಜಿ
ಅದಕ್ಕೆ ಸ್ವಲ್ಪ ನೆನೆಸಿದ ಶೇಂಗಾ ಹಾಕಿ ಕೊಟ್ಟ ತಿನ್ನಕ್ಕೆ ಹೇಳ್ತಾರೆ. ಇದರಿಂದ ಏನಾಗ್ತೈತೆ ಅಂದ್ರೆ ದೇಹಕ್ಕೆ ಬೇಕಾಗಿರುವಂಥ ಕ್ಯಾಲ್ಶಿಯಮ್ ಐರನ್ ಕ್ವಾಂಟಿಟಿ ನಮ್ಮ ದೇಹನ ಸೇರೋದ್ರಿಂದ ಬೆನ್ನು ನೋವು ಬರೋದಿಲ್ಲ ಮತ್ತು ಭಾಳ ಫಿಟ್ ಆಗಿರ್ತೀವಿ. ಅಷ್ಟೇ ಅಲ್ಲದೆ ಶೇಂಗಾ ನೀವು ಡೈಲಿ ತಿನ್ನೋದ್ರಿಂದ ವಯಸ್ಸಾದಂಗೆ ಕಾಣಂಗಿಲ್ಲ ರೀ. ಯಾಕಂದ್ರೆ ಇದ್ರೊಳಗಿರುವಂಥ ಕೊಬ್ಬಿನ ಅಂಶ ಏನು ಮಾಡ್ತೈತಿ ಅಂದ್ರೆ ನಮ್ಮ ಚರ್ಮ ಕಾಂತಿನ ಹೆಚ್ಚು ಮಾಡ್ತೈತಿ. ಅಷ್ಟೇ ಅಲ್ಲದೆ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು, ರಕ್ತಹೀನತೆ ಆಗಿರ್ಬೋದು, ಇದು ಯಾವುದೂ ನಮ್ಮ ದೇಹನ ಸೇರ್ಲಾರ್ದಂಗೆ, ದೇಹಕ್ಕೆ ಕಾಡ್ಲಾರ್ದಂಗೆ ಇದು ನೋಡ್ಕೋತೈತಿ. ಇದ್ರೊಳಗೆ ಓಲಿಕ್ ಆಸಿಡ್ ಅನ್ನೋ ಒಂದು ಅಂಶ ಇರೋದ್ರಿಂದ ದೇಹದ ಕೊಲೆಸ್ಟ್ರಾಲ್ನು ಇದು ಭಾಳ ಮಸ್ತ್ ಕಾಪಾಡ್ತೈತ್ರಿಪ್ಪ. ನಮ್ಮ ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲ ಚಂದಂಗಿ ಬೆಂದಾದ್ಮೇಲೆ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಹಾಕಿ ನಮಗೆ ಸಾರು ಯಾವ ಕನ್ಸಿಸ್ಟೆನ್ಸಿ ಒಳಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕುದಿಸ್ಬೇಕು. ಭಾಳ ಹುಯ್ಯತ್ತು ಕುದಿಸ್ಬಾರ್ದು. ಒಂದು 2-3 ಕುದಿ ಬರಬೇಕು. ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಚಂದಂಗಿ ಕುದಿಸ್ಕೊಂಡು ಬಿಟ್ರಂದ್ರೆ ಮಸ್ತ್ ಶೇಂಗಾ ಸಾರು ರೆಡಿಯಾಗಿ ಬಿಡ್ತೈತಿ. ಭಾಳ ಬೆಸ್ಟ್. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕನ್ನತ್ತೀರಿ, ಗ್ಲುಟೆನ್ ಫ್ರೀ ಫುಡ್ ತೊಗೋಬೇಕನ್ನತ್ತೀರಿ, ಇದ್ರ ಜೊತೆ ಒಂದು ಜೋಳದ ಮುದ್ದೆ ಮಾಡ್ಕೊಂಬಿಡ್ರಿ. ಜೋಳದ ಮುದ್ದೆ ಹೆಂಗೆ ಮಾಡೋದು ರೆಸಿಪಿ ಬೇಕಾಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ನಾನು ನಿಮಗೆ ಜೋಳದ ಮುದ್ದಿನೂ ಮಾಡೋದು ತೋರಿಸ್ತನು. ಭಾಳ ಈಸಿ ಇರ್ತೈತಿ. ಇದು ಬೆಸ್ಟ್ ಕಾಂಬಿನೇಷನ. ಬಟ್ ಸದ್ಯಕ್ಕೆ ನಾವಿಲ್ಲ ಅನ್ನದ ಜೊತೆ ತಿನ್ನತ್ತೀವಿ. ಯಾಕಂದ್ರೆ ಜೋಳದ ಹಿಟ್ಟು ಮಾಡ್ಕೊಂಡು ಬರೋದು ಮರ್ತು ಬಿಟ್ಟಿನಿ. ಅಷ್ಟೇ ಅಲ್ದನ ಮೆದುಳಿನ ಶಕ್ತಿಗೂ ಇದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಮತ್ತು ನಮ್ಮ ಮನ್ಯಾಗ ನಾ ಸಣ್ಣಕ್ಕಿದ್ದಾಗ ನಮ್ಮ ಅಜ್ಜಿ ಏನು ಮಾಡ್ತಿದ್ಲು ಅಂದ್ರೆ ಬೆಳಿಗ್ಗೆ ನನಗೊಂದು ಸ್ವಲ್ಪ ಶೇಂಗಾ ಮತ್ತು ಸ್ವಲ್ಪ ಬೆಲ್ಲ ಕೊಡ್ತಿದ್ಲು. ಅದ್ರ ಜೊತೆ ಏನು ಮಾಡ್ತಿದ್ಲು ಅಂದ್ರೆ ಹಸಿ ಕೊಬ್ಬರಿನೂ ಕೊಡ್ತಿದ್ಲು. ಇವು ಮೂರೂ ನಾನು ಬೆಳಿಗ್ಗೆ ತಿಂತಿದ್ನಿ. ಇದರಿಂದ ನಮಗೆ ಬೇಕಾಗಿರುವಂಥ ಫ್ಯಾಟ್ ಕಂಟೆಂಟ್, ಕ್ಯಾಲ್ಶಿಯಮ್ಮ ಎಲ್ಲನೂ ನಮ್ಮ ದೇಹನ ಸೇರ್ತಿತ್ತು ಮತ್ತು ನಾವು ಆರಾಮೂ ಇರ್ತಿದ್ವಿ. ಹೌದಂತೀರೋ ಇಲ್ಲಂತೀರೋ ನೀವು? ಈ ಶೇಂಗಾದೊಳಗೆ ಶೇಂಗಾ ಸಾರು, ಚಟ್ನಿ, ಒಬ್ಬಟ್ಟು ಈ ಥರ ಕೆಲವೊಂದು ರೆಸಿಪಿಗಳನ್ನ ಮಾಡೋದು ಬಿಟ್ಟು ಮತ್ತು ಯಾವ ಸ್ಪೆಷಲ್ ರೆಸಿಪಿ ಮಾಡ್ತೀರಿ ಅಥವಾ ಶೇಂಗಾದೊಳಗೆ ನಿಮಗೆ ಯಾವ ರೆಸಿಪಿ ಭಾಳ ಇಷ್ಟ ಅನ್ನೋದು ಮರಿಲಾರ್ದ ಕಮೆಂಟ್ದಾಗ ತಿಳಿಸ್ರಿ. ಅದ್ರಾಗ ಶೇಂಗಾ ಚಿಕ್ಕಿನೂ ಭಾಳ ಮಸ್ತ್ ಆಗ್ತೈತೆ. ಇದನ್ನು ಭಾಳ ಕುದಿಸಿದ್ರೆ ಕಹಿ ಬರ್ತೈತಿ ಅನ್ನೋದು ನಮ್ಮ ಅಜ್ಜಿ ಹೇಳಿದ ನೆನಪ. ಹಿಂಗೆ ಭಾಳ ಕುದಿಸ್ಲಾರ್ದ ಸ್ವಲ್ಪ ಕುದಿಸೋದನ್ನು ಮುಚ್ಚಿಟ್ಟು ಹಿಂಗೆ ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ತಿಂತಾ ಇದ್ರೆ ಅವನ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಇಂಥ ಒಳ್ಳೊಳ್ಳೆ ರೆಸಿಪಿ ಮತ್ತು ಇಂಗ್ರೀಡಿಯೆಂಟ್ಸ್ ಬೆನಿಫಿಟ್ಸ್ಗಾಗಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಾಳೆ ಮತ್ತೊಂದು ಹೊಸ ರೆಸಿಪಿ, ಹೊಸ ಇಂಗ್ರೀಡಿಯೆಂಟ್ ಒಂದಿಗೆ ಮೀಟ್ ಆಗ್ತಾನೋ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.